ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ದೇವರು ನೋಡಿ ನಿಮ್ಮ ಬಾಯಲ್ಲೂ ಸತ್ಯ ನುಡಿಸ್ತಾನೆ ಅನ್ನಕ್ಕೆ ನನಗೇನು ಗೊತ್ತಿಲ್ಲಪ್ಪ, ನಾನೇನು ಹೇಳ್ಕೊಳಲ್ಲಪ್ಪ. ನನ್ನ ತಂದೆನೂ ಹೋಲ್ತೀನಿ, ಅಥವಾ ನನ್ನ ತಂದೆ ಥರ ಮಾತಾಡ್ತೀನಿ, ಅಥವಾ ನನ್ನ ತಂದೆ ಥರ ಅಭಿನಯ ಮಾಡ್ತೀನಿ ಅನ್ನೋದೆಲ್ಲ ಬೇರೆಯವರೇ ಹೊರತು ನಾನು ಅಶ್ವಥ್ ಅವ್ರ ಥರ ಮಾಡ್ತೀನಿ ಅಥವಾ ಹೇಳ್ತೀನಿ ಅಥವಾ ನಾನು ವಾಯ್ಸಿದೆ ಅಂತ ಹೇಳ್ತೀನಿ. ನೀವು ಹೇಳಿದಾಗೆ ಈ ಆಸ್ತಿನ ಯಾವ ಕೋರ್ಟಲ್ಲೂ ಯಾರೂ ಕ್ಲೈಮ್ ಮಾಡೋಕ್ಕಾಗದೇ ಇರೋವಂಥದ್ದು ನಾನು ಬದುಕಿರೋವರೆಗೂ ನಮ್ಮಪ್ಪ ನನಗೆ ಬಿಟ್ಟು ಹೋಗಿದ್ದಾನೆ. ಇದು ಅದ್ವೈತ ಫಿಲಾಸಫಿ ಕೂಡ. ಸದಾಕಾಲ ನಾವು ಯಾರನ್ನ ನೆನಿತೀವಿ, ಸ್ಮರ್ತೀವಿ, ನಾವೇ ಅದಾಗ್ತೀವಿ ಅನ್ನೋದು ಅದ್ವೈತ ಫಿಲಾಸಫಿ. ಅದರಿಂದ ನಾನೇನು ಬಹಳ ಭಕ್ತ, ನಾನು ನಮ್ಮಪ್ಪನ ಭಾಳ ಆ ಥರ ಈ ಥರ ಎಲ್ಲ ಸ್ಮರಿಸ್ತೀನಿ, ಪೂಜಿಸ್ತೀನಿ ಅಂತ ಏನೋ ಡೊಂಗಿನೂ ಬಿಡೋಕ್ಕೆ ಹೋಗಲ್ಲ. ನನಗೇನು ಬೇಕು ನಮ್ಮಪ್ಪನ ನಾನು ಧ್ಯಾನ ಮಾಡ್ಕೋತೀನಿ. ಅದರ ಪರಿಣಾಮವಾಗಿ ಇವತ್ತಿನ ದಿವಸ ನಮ್ಮಪ್ಪನ ಛಾಯೆ ಎಲ್ಲೋ ಒಂದಷ್ಟು ಆ ಪರಮಾತ್ಮ ನನಗೆ ಬಿಟ್ಟು ಹೋಗಿದ್ದಾನೆ. ಅದಲ್ಲದೆ ಅನೇಕ ಜನರು ಭಾಳ ಅಪಾರ್ಥಗಳು ಮಾಡಿಕೊಳ್ಳೋದ್ರಲ್ಲಿ ಭಾಳ ನಿಸ್ಸೀಮರಾಗಿರ್ತಾರೆ. ತಿಳಿದವರು ಒಬ್ಬರು ಕೂಡ ಯಾವ ಥರ ಮಾಡಿದ್ದಾರೆ. ಇರಲಿ, ಅಶ್ವಥ್ ಅವ್ರಿಗೆ ಬೇಕಾದಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ, 300 ಚಿಲ್ಲರೆ ಚಿತ್ರದಲ್ಲಿ ಮಾಡಿದ್ದಾರೆ. ರಾಜ್ ಅವರು ಮಾಡಿರ್ತಕ್ಕಂತಹ ಒಟ್ಟು 208 ಚಿತ್ರದಲ್ಲಿ ಅರ್ಧ ಭಾಗದಷ್ಟು ರಾಜ್ಕುಮಾರ್ ಜೊತೆಯಾಗಿ ಹೆಚ್ಚಿನ ಭಾಗದಲ್ಲಿ ಅವರ ತಂದೆಯಾಗಿ ಮಾಡಿದರೆ, 40 ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ತಂದೆಯಾಗಿ ಮಾಡಿದರೆ, 20-25 ಚಿತ್ರದಲ್ಲಿ ಅನಂತ್ ನಾಗ್ ಅವರ ತಂದೆಯಾಗಿ ಮಾಡಿದರೆ, ಅಂಬರೀಷ್ ಜೊತೆ ಒಂದು 15-20 ಪಿಕ್ಚರ್ ಮಾಡಿದರೆ. ಇದೆಲ್ಲ ಹೇಳ್ತಾರೆ. ಹೌದು, ಇವೆಲ್ಲ ಹೇಳಿದ ಮೇಲೂ ಕೂಡ ಎಲ್ಲೋ ಒಂದು ಕಡೆ ನೀವು ಅನ್ಕೋತೀರ, ರಾಜ್ಕುಮಾರು ಇಂಥವ್ರು ದೊಡ್ಡ ದೊಡ್ಡ ನಟರು ಇವ್ರ ಜೊತೆ ಎಲ್ಲ ಮಾಡಿದ ಮೇಲೆ ಅಶ್ವಥ್ ಅವರು ಆರ್ಥಿಕ ಪರಿಸ್ಥಿತಿ ಯಾಕೆ ಹೀಗಾಯಿತು ಅಂತ, ಆರ್ಥಿಕ ಪರಿಸ್ಥಿತಿ ಯಾಕಾಯಿತು ಅಂತ ಮುಂಚೆನೇ ನಾವು ಹೇಳಿದ್ದಾಯಿತು. ಅವರು ಹಣ ತಗೋತಿದ್ದು ಇದೆಲ್ಲ ಅದರದ್ದು ಬಗ್ಗೆ ಹೇಳಿದ್ದಾಗಿದೆ. ಆದರೆ ಅವರು ಕೂಡಿಡ್ತಿದ್ರು ಹಣನ. ಯಾವ ಥರ ಅಂದರೆ ಅನವಶ್ಯಕವಾಗಿ ಹೆಚ್ಚಿಗೆ ಖರ್ಚು ಮಾಡ್ತಿರ್ಲಿಲ್ಲ. ನಮ್ಮಪ್ಪ ಒಂದೇ ಶೋಕಿ ಇದ್ದಿದ್ದು ಏನು ಅಂದರೆ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಟೂರ್ ಹೋಗ್ಬೇಕು. ಅಂದರೆ ಟೂರ್ ಅಂತಂದರೆ ಏನೋ ಫಾರಿನ್ ಗೀರಿನ ಅಂತಲ್ಲ, ನಮ್ಮ ರಾಜ್ಯದೊಳಗೆ ಯಾವ್ದಾರ ಒಂದು ಪ್ರೇಕ್ಷಣೀಯ ಸ್ಥಳನೋ ಅಥವಾ ಪುಣ್ಯಕ್ಷೇತ್ರಕ್ಕೋ ಕರ್ಕೊಂಡು ಹೋಗ್ಬೇಕು, 1-2 ದಿವಸ ಬರಬೇಕು, ಯಾವ್ದಾರು ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಅಕೇಶನ್ ಯಾವ್ದಾರು ಒಳ್ಳೆ ಸಿನಿಮಾ ಬರುತ್ತೆ ಅಂತಂದರೆ ಅದು ಯಾವ್ದಾರ ಭಾಷೆದಾಗಿರ್ಬೋದು, ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕು, ಅದು ಟಾಂಗದಲ್ಲಿ ಅಂತ ಈ ಥರ. ಅಷ್ಟು ಬಿಟ್ಟರೆ ಇನ್ಯಾವುದಕ್ಕೂ ಅನವಶ್ಯಕವಾಗಿ ಖರ್ಚು ಮಾಡ್ತಿರ್ಲಿಲ್ಲ. ಕಾಸು ಉಳಿಸೋರು. ಆ ಉಳಿಸ್ಕೊಂಡಿದ್ದೆಲ್ಲ ಬ್ಯಾಂಕಲ್ಲಿ ಇಟ್ಕೊಂಡಿದ್ರು. ಅವರು ಎಷ್ಟು ಉಳಿಸಿದ್ರು, ಅದು ಎಷ್ಟು ಆದಾಯ ಇತ್ತು ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವನ್ನ ಪಕ್ಕ ತಟ್ಟೆ ನೋಡಿಕೊಂಡು ಊಟ ಮಾಡೋದನ್ನು ನಮ್ಮಪ್ಪ ನಮಗೆ ಕಲಿಸ್ಲಿಲ್ಲ, ಅದನ್ನು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ತೀರ್ಕೊಂಡ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಯಿತು. ಅದು ಕೇಳಿದ್ರೆ ಆಶ್ಚರ್ಯ ಪಡ್ತೀರ, ಬಿಡಿ. ಒಂದು ವಿಷಯ ಹೇಳ್ತೀನಿ, ಸ್ಥಿರವಾದ ಆಸ್ತಿ ಅಥವಾ ಒಂದು ಆಸ್ತಿ ಅಂತ ಏನೇ ಆಗಿದ್ರು ಕೂಡ ಅಶ್ವಥ್ ಅವ್ರ ಪಾಲಿಗೆ ಉಳಿದಿದ್ದು ಇದೊಂದು ಮನೆ. ಅವರು ತೊಗೊಂಡಿದ್ದು 2,000 ರೂಪಾಯಿಗೆ ಆಗಿನ ಕಾಲದಲ್ಲಿ ಆಗಿದ್ದರು. ಇವತ್ತಿನ ದಿವಸ ಅಂದ್ಕೊಳ್ಳಿ 2 ಕೋಟಿ ಅಂತಂದ್ರೆ ಕಾಲಕ್ರಮೇಣ 2,000 ಅವತ್ತಿಗೆ ಜಾಸ್ತಿ ಇರ್ಬೋದು ಅಥವಾ ಇವತ್ತು 2 ಕೋಟಿ ಜಾಸ್ತಿ ಇರ್ಬೋದು, ಅದು ನಂಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಏನಿಲ್ಲ. ಬಟ್ ಕೋಟ್ಯಾಂತರ ಸಂಪಾದನೆ ಮಾಡಿದ್ದು ಅಭಿಮಾನಿಗಳನ್ನ. ಅದನ್ನು ಅಶ್ವಥ್ ಅವ್ರ ಮಗ ಇವರು ಅಂತ ನನಗೆ ಗೌರವ ಕೊಡೋದಕ್ಕೆ ಬಿಟ್ಟೋಗಿದ್ದಾರೆ. ಎಲ್ಲೋ ಕೆಲವು ಕಿಡಿಗೇಡಿಗಳು ಇರ್ತಾರೆ, ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಅವರಪ್ಪ ಎಲ್ಲಿ ಇವನಲ್ಲಿ ಅಂತ ಮಾತಾಡೋರು ಇರ್ತಾರೆ. ಎಷ್ಟೋ ಜನ ಅಶ್ವಥ್ ಅವ್ರ ಮಗ ಅಂತ ಗೌರವನೂ ಕೊಡೋರು ಇದ್ದಾರೆ.
ನಮ್ಮ ಅಪ್ಪ ಬಿಟ್ಟು ಹೋಗಿದ್ದ ಆಸ್ತಿ ಇಷ್ಟೆ. ನಿಜ ಜೀವನದಲ್ಲಿ ಯಾರ ಹತ್ರ ಹೋಗಿ ಸಾಲ ಇಸ್ಕೊಳ್ಳೋದು, ಮನೆಗೆ ಹೆಂಡತಿ ಮಕ್ಕಳಿಗೆ ಗೊತ್ತಾಗದಂಗೆ ಸಾಲ ಮಾಡಿ ಸಂಸಾರ ನಡೆಸುವಂಥ ಪರಿಸ್ಥಿತಿ ನಾವು ಬಂದಿತ್ತ? ಸರ್, ಈಗ ನಾನು ನಿಜ ಒಂದು ಹೇಳ್ತೀನಿ, ಅದು ನೀವು ಸಾಲಗಾರ ಅಂತ ಬೇಕಾದ್ರೆ ತೊಗೋಬೋದು. ಯಾಕೆಂತಂದರೆ ಇಂಟರ್ಪ್ರಿಟೇಷನ್ ಅಂತಾರಲ್ಲ, ಈ ತಿರ್ಚೋದು ಅಂತಾರಲ್ಲ, ಆ ರೀತಿ. ಈಗ ಫಾರ್ ಎಕ್ಸಾಂಪಲ್ಲು ನಾವು ಶ್ರೀರಾಮ ಫಾರ್ಮಸಿ ಅಂತ ಶಿವರಾಮಪೇಟೆಯಲ್ಲಿ ಒಂದು ಡಾಕ್ಟ್ರದ್ದು ಶಾಪ್ ಇತ್ತು. ಅಂದರೆ ಡಾಕ್ಟ್ರ್ ಕ್ಲಿನಿಕನ್ನು ನಾವು ಶಾಪ್ ಅಂತಿದ್ದು. ಅವದ್ದೆಲ್ಲ ತಿಂಗಳ ಲೆಕ್ಕ 2 ತಿಂಗಳಿಗೋ 3 ತಿಂಗಳಿಗೋ ಹೋಗ್ಬಿಡ್ತೀವಿ. ಅದು ಒಂದು ರೀತಿ ಸಾಲನೇ ಅಲ್ವಾ? ಔಷಧಿ ಅದು ಯಾಕೆಂತಂದರೆ ಅವರು ಮಡ್ರಾಸಲ್ಲಿರೋರು ಜೀವನ ನಡೆಸು. ಆಮೇಲೆ ತಿಂಗಳ ಲೆಕ್ಕದಲ್ಲಿ ಅಂಗಡಿಯಿಂದ ಸಾಮಾನುಗಳು ತರ್ತಿದ್ವು. ಅದು ಒಂದು ರೀತಿ ಸಾಲನೇ. ಬಟ್ಟೆ ಸುಕ್ರೀಸ್ ಅಂತ KR ಸರ್ಕಲಲ್ಲಿ ಒಂದು ಅಂಗಡಿ, ಅಲ್ಲೂ ಅಷ್ಟೇ ನಮಗೆ ಬಟ್ಟೆ ಅದು ಬೇಕೋ ಅದು ತೊಗೊಂಡು ಅಲ್ಲಿ ಸೈನ್ ಹಾಕ್ಬಿಟ್ಟು ಬರ್ತಾಯಿದ್ದು. ಅಂದರೆ ಮುಂಚಿತವಾಗೆ ನಮ್ಮ ಅಪ್ಪ ಅಮ್ಮಂಗೆ ತಿಳಿಸ್ತಿದ್ದು, ಈ ಥರ ಸ್ಕೂಲ್ ಯೂನಿಫಾರ್ಮ್ ಬಟ್ಟೆ ಬೇಕೋ ಅಥವಾ ಈ ಶರ್ಟ್ ಬಟ್ಟೆ ಏನೋ ಹೇಳ್ಬಿಟ್ಟು ಅದು ತೊಗೊಂಡು ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದರೆ ಕೊಡ್ತಾಯಿದ್ರು. ಸೊ ಈ ಸಾಲ ಅನ್ನೋದು ಬಿಟ್ಟರೆ ನಮ್ಮಪ್ಪ ಯಾವುದೂ ಸಾಲ ಮಾಡಿರಲಿಲ್ಲ. ಆದರೆ ಒಂದು ಸಲ ಪ್ರಯತ್ನ ಪಟ್ಟರು. ಭಾಳ ಒಳ್ಳೆ ಪಾಯಿಂಟ್ ಕೇಳಿದ್ರಿ, ನಾನು ಇದು ಎಲ್ಲೂ ಹೇಳಿಲ್ಲ. ಕರ್ನಾಟಕ ಬ್ಯಾಂಕ್ ಬಗ್ಗೆ ಹೋಗಿ ವಿಚಾರಿಸಿದ್ದೀವಿ. ಕರ್ನಾಟಕ ಬ್ಯಾಂಕ್ಗೆ 98-99ನೇ ಇಸ್ವಿಲಿ ಹೋಗ್ತಾರೆ ಇವರು. ನನ್ನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ, ಅವಳಿಗೆ ಹಾರ್ಟ್ ಆಪ್ರೇಷನ್ ಆಗಬೇಕು, 3 ಲಕ್ಷ ತನಕ ಖರ್ಚಾಗುತ್ತೆ, ನನಗೆ ಸಾಲ ಕೊಡ್ತೀರಾ? ಅವಾಗ ಮ್ಯಾನೇಜರ್ ನಗ್ತಾರಂತೆ, ಸರ್ ಇದಕ್ಕೆಲ್ಲ ಸಾಲ ಎಲ್ಲ ಕೊಡಲ್ಲ ಸರ್ ಅಂತ. ನೆಕ್ಸ್ಟು ಮನೆ ಅಡ ಇಟ್ಟರೆ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಮನೆ ಅಡ ಇಟ್ಟರೆ ಸಾಲ ತಗೋಬೋದ? ನನ್ನ ತಂದೆಗೆ ಅಕಸ್ಮಾತ್ ಏನಾದ್ರೂ ಹೊಂದಿಸೋಕ್ಕಾಗಲಿಲ್ಲ ದುಡ್ಡು ಅಂತಂದರೆ ಕೊನೆಯದಾಗಿ ಈ ಪ್ರಯತ್ನ ಪಡೋದನ. ಯಾಕೆಂದ್ರೆ ನಾನು ಆಗ್ತಾನೆ ಹೇಳಿದ್ದೆ, ಅಪ್ಪ ಅಷ್ಟೊಂದೆಲ್ಲ ಖರ್ಚಾಗುತ್ತೆ ಅಂತ ನಾವು ಮಾಡದೆ ಹೋದರೆ ನಮ್ಮಮ್ಮ ಸತ್ತೋಗ್ತಾಳೆ, ಅವನಿಗೆ ಸಾಯಿಸ್ಬೇಕಾ ಅಂತ ಹೇಳಿದಾಗ ಅವರು ಪಾಪ ಉಸಿರಾಡ್ತಿರೋದು ಗೊತ್ತಾಗ್ತಿರ್ಲಿಲ್ಲ. ಆ ಥರ ಆಗ್ಬಿಡ್ತು ಅವ್ರ ಪರಿಸ್ಥಿತಿ. ಏನೇನು ನೋವು ಅನುಭವಿಸಿದಾನ ಆ ಜೀವ. ಆ ನೋವೆಲ್ಲ ನಮಗೆ ಅರ್ಥ ಆಗತ್ತೆ, ಯಾರಿಗೂ ಅರ್ಥ ಆಗತ್ತೆ ಬೇಕಾಗಿಲ್ಲ. ಯಾರಿಗೂ ಅರ್ಥ ಆಗೋದು ಬೇಕಾಗಿಲ್ಲ, ನಮ್ಗೆ ಅರ್ಥ ಆದರೆ ಸಾಕು. ಮನೆಯವ್ರಿಗಾದರೆ ಬ್ಯಾಂಕಲ್ಲಿ ಮನೆ ಮೇಲೆ ಸಾಲ ಕೊಡ್ತೀವಿ ಅಂದ್ರೆ ಅದೃಷ್ಟವಶಾತ್ ಪರಮಾತ್ಮ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಸಾಲ ಅನ್ನೋದು ಯಾರ ಹತ್ರನೂ ಮಾಡಲಿಲ್ಲ ಸರ್. ಆದರೆ ತಾನು ಮಾಡ್ತಿದ್ದ ಸಹಾಯನೂ ಬೇರೆ ಯಾರಿಗೂ ಹೇಳ್ತಾ ಇರಲಿಲ್ಲ ಸರ್. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಎಂಥ ಒಳ್ಳೆ ಜಾಗ, ಒಳ್ಳೊಳ್ಳೆ ಮನುಷ್ಯತ್ವ ಇದ್ದಂಥ ಅವ್ರ ಮಧ್ಯೆ ನಾವು ಇದ್ದಿದ್ವಲ್ಲ ಅನ್ನೋದು ಖುಷಿಯಾಗುತ್ತೆ ಸರ್. ಇದೇ ಮೇಕಪ್ ಸುಬ್ಬಣ್ಣ, MS ಸುಬ್ಬಣ್ಣ ಅವ್ರ ವಿಷಯನ MS ರಾಜಶೇಖರ್ ಅವರು ಇನ್ನೊಂದು ಹಾರ್ಟ್ ಟಚಿಂಗ್ ಹೇಳಿದ್ರು ನನಗೆ ನನ್ನ ಇಂಟರ್ವ್ಯೂಲಿ. 75-76 ಇರ್ಬೋದೇನೋ, ಎಮರ್ಜೆನ್ಸಿ ಟೈಮ್ ಮುಂಚೆನೋ ಚೂರು, ಅಥವಾ 73-74. ಆ ಟೈಮಲ್ಲಿ MS ಸುಬ್ಬಣ್ಣ ಅವ್ರಿಗೆ ಹಾರ್ಟ್ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಟ್ರಬಲ್ ಸ್ಟಾರ್ಟ್ ಆಗಿ ಕೊನೆಗೆ ಅವರು, ಅವಾಗೆಲ್ಲ ಆಪ್ರೇಷನ್ ಇರಲಿಲ್ಲ, ಅವಾಗೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಅವ್ರಿಗೆ ಅವರ ಅನುಕೂಲಕ್ಕೆ ತಕ್ಕಾಗೆ ನಾವು ಅಳಿಯೋದಲ್ಲ, ಇವ್ರ ಯೋಗ್ಯತೆಗೆ ಅವ್ರ ಯೋಗ್ಯತೆಗೆ ಅಂತ ಜನ ಹೇಳ್ತಾರಲ್ಲ, ತುಚ್ಛವಾಗಿ ಆ ಥರ ಮಾತಾಡೋದಲ್ಲ, ಅವರ ಅನುಕೂಲಕ್ಕೆ. ಈಗ ನಾವು ಈ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತಾ, ಊಟ ತಿಂಡಿ ಸಪ್ಲೈ ಮಾಡೋಕ್ಕೆ ತರಕ್ಕೆ ಅಂತ ಯೋಚನೆ ಮಾಡ್ದಲ್ಲ. ಹಾಗೆ ಏನೋ ಮಾಡಿಕೊಂಡು ಪಾಪ ಸ್ಪೆಷಲ್ ವಾರ್ಡಿಗೆ ಅವರು ಅಡ್ಮಿಟ್ ಆಗಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್. ₹2 ₹10 ಏನೋ ಆ ದಿವಸಕ್ಕೆ, ಆ ಥರ ವಾರ್ಡು. ಅಲ್ಲಿ ಸಿಂಗಲ್ ಬೆಡ್, ಡಬಲ್ ಬೆಡ್, ಆ ಥರ ಅದೆಲ್ಲ ಆಯಿತು. ಅವರು ಟ್ರೀಟ್ಮೆಂಟ್ ತೊಗೊಂಡು ರಿಕವರ್ ಆದ ಮೇಲೆ ₹750 ಕಟ್ಟಬೇಕಾಗತ್ತೆ ಅವ್ರಿಗೆ. ಹಾಸ್ಪಿಟ್ಲಿಗೆ ಕಟ್ಟೋದು ಮಾಡೋದಲ್ಲ ಏನು.
ಅವಾಗ ಅವ್ರ ಹತ್ರ ದುಡ್ಡು ಇರಲಿಲ್ಲ ಒಂದು. ರಾಜಶೇಖರ್ಗೂ ಏನೋ ಅಂಥದ್ದು ಇದಿರಲಿಲ್ಲ, ಅವಾಗಿನ್ನೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಸುಬ್ಬಣ್ಣವರು ಒಂದು ಚೀಟಿ ಬರ್ಕೊಡ್ತಾರಂತೆ ರಾಜಶೇಖರ್ಗೆ, ಇದನ್ನು ಅಶ್ವಥ್ ಅವ್ರಿಗೆ ಕೊಡು, ಅವ್ರು ದುಡ್ಡು ಕೊಡ್ತಾರೆ, ಇಸ್ಕೊಂಡು ಬಾ ಅಂತ. ಸರಿ, ಆ ಚೀಟಿ ತಗೊಂಡು MS ರಾಜಶೇಖರ ನಮ್ಮ ಮನೆಗೆ ಬಂದ್ಯಾರಂದೆ. ಬಂದು ಚೀಟಿ ಕೊಟ್ರಂತೆ. ನಮ್ಮಪ್ಪ ನೋಡಿದ್ರಂತೆ. ಹಾಂ, 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಒಳಕ್ಕೆ ಹೋಗ್ಬಿಟ್ಟು ಬಂದು 750 ರೂಪಾಯಿ ಕೊಟ್ರಂತೆ. ಅವ್ರು ಇಸ್ಕೊಂಡೋಗಿ ಅಲ್ಲಿ ಕಟ್ಟದಂತೆ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋದ್ರು. ಇನ್ನೊಂದು ವಿಷಯ ಇದ್ರ ಜೊತೆಗೆ ಹೇಳ್ತೀನಿ, ಅಣ್ಣವರು ಅವ್ರಿಗೊಂದು ಮನೆ ಕೊಡಿಸಿದ್ರು ಇಲ್ಲಿ. ಇದು ಲೋಕಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಅಣ್ಣವರು ಎಡಗೈಲಿ ಮಾಡಿದ್ದು ಬಲಗೈ ಗೊತ್ತಾಗ್ತಿಲ್ಲ, ಬಲಗೈ ಮಾಡಿದೆ ಆ ಥರ. ಇವ್ರುಗಳೆಲ್ಲ ಆ ಥರದವರು ಸರ್, ಎಲ್ಲ ಗ್ರೇಟ್ಸ್ ಇವರು ಸರ್. ಸೇಮ್ ಸುಬ್ಬಣ್ಣ ಇವರು MS ರಾಜಶೇಖರ್ ಸಪ್ರೇಟ್ ಇದ್ರು ಅನಿಸುತ್ತೆ. ಕೇಶವ ಅವ್ರ ಫ್ಯಾಮಿಲಿ ಅಂದರೆ ಇವರು MS ಸುಬ್ಬಣ್ಣನೂ ಇದ್ರು. ಒಂದು ಪಿಕ್ಚರ್ ಯಾವುದೋ ಒಂದು ಮಾಡೋಣ ಅದರದ್ದು ಇಲ್ಲಿ ಕೊಟ್ಟಿದ್ದು ಅಲ್ಲ ಸರ್, ಇಲ್ಲಿ JSS ಸ್ಕೂಲ್ ಎದುರುಗಡೆ ಅವರು ಮನೆಯವರೆಲ್ಲ ಒಬ್ಬೊಬ್ಬರು ತಿರ್ಕೊಂಡು ಅಂತ ಮಾರ್ಕೊಂಡು ಅದೆಲ್ಲ ಸಪ್ರೇಟ್ ಬೇರೆ ಮನೆ ತೊಗೊಂಡೋದ್ರು. ಸರಿ, ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ತದನಂತರ ಒಂದಷ್ಟು ದಿವಸ ಆದಮೇಲೆ ಹೇಳಿದ್ರಂದೆ, ಅಶ್ವಥ್ ಅವ್ರಿಗೆ ದುಡ್ಡು ಕೊಡಬೇಕಪ್ಪ ಅಂತ. ಏನೋ ಹೊಂದಿಸಿ ಅವರೇ ಹೊಂದಿಸಿದ್ರ ಇವ್ರದಾಗ ಗೊತ್ತಿಲ್ಲ. ಅಶ್ವಥ್ ಅವ್ರಿಗೆ ದುಡ್ಡ ಯಾವುದು? ಅದೇ ಅವತ್ತು ನೀನು ಇಸ್ಕೊಂಡು ಬಂದಿದ್ದಿಲ್ಲ 750 ರೂಪಾಯಿ. ಹಾಂ, ಅದು ಅವ್ರ ಹತ್ರ ಸಾಲ ಇಸ್ಕೊಂಡಿದ್ದಾನ? ಹ್ಞೂ. ಅಯ್ಯ, ಆ ಪುಣ್ಯಾತ್ಮ ಏನು ಹೇಳಿ ಒಳಗೆ ಹೋಗಿ ತೊಗೊಂಡ್ಬಿಟ್ಟ. ಅವ್ರ ಹಾಗೆ ಕಣಪ್ಪ. ಅವರವರ ರಿಲೇಷನ್ಶಿಪ್ಪು, ಆ ಮಾನವೀಯತೆ ಅನ್ನೋದು ಎಷ್ಟು ಚೆನ್ನಾಗಿತ್ತು ಅವಾಗ. ಸರಿ, ಅವರು ತೊಗೊಂಡು ಬಂದು ಕೊಡಕ್ಕೆ ಬಂದು ನಂದೆ. ನಾನು ಆ ದೃಷ್ಟಿಯಿಂದ ಕೊಟ್ಟಿಲ್ಲ, ಬೇಡ ಅಂದ್ರಂತೆ. ನಮ್ಮಪ್ಪ ದುಡ್ಡು ಇಸ್ಕೊಳ್ಳಿಲ್ಲ ಅಂತೆ. ಇದು ನಮಗೂ ಗೊತ್ತಿರಲಿಲ್ಲ, ರಾಜಶೇಖರ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಹೀಗೆ ನನ್ನ ತಂದೆ ಏನೋ ತನ್ನ ಕೈಲಿ ಆಗಿದ್ದೇನೋ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ತುಂಬ ತಾನೂ ಸಂಪಾದನೆ ಮಾಡಿಲ್ಲ, ತುಂಬ ದಾನನೂ ಮಾಡಿಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಅದು ಆರೋಗ್ಯ, ನಮ್ಮ ತಾಯಿದು ಆರೋಗ್ಯ ಕೆಡ್ತು, ನಮ್ಮ ಅಪ್ಪಂದು ಆರೋಗ್ಯ ಕೆಡ್ತು. ಇದೆಲ್ಲ ಆದಾಗ ಡಾಕ್ಟ್ರ್ ಹತ್ರ ಹೋಗಿ ಕೇಳಿಸ್ಕೊಂಡಿದ್ದಾರೆ, ಡಾಕ್ಟ್ರ್ ಇದರಲ್ಲಿ ಮೆಡಿಸಿನ್ ಸ್ವಲ್ಪ ಕಡಿಮೆ ಮಾಡೋಕ್ಕಾಗುತ್ತಾ? ಯಾಕೆಂದರೆ ತುಂಬ ದುಬಾರಿ ಆಗ್ತಾ ಇದೆ ಸಾರ್. ಆ ಟೈಮಲ್ಲಿ ಅಶ್ವಥ್ ಅವ್ರ ಇನ್ಕಮ್ ಇದ್ದಿದ್ದು 7,000 to 8,000 ರೂಪಾಯಿ ತಿಂಗಳಿಗೆ. ಒಂದು ತಿಂಗಳಿಗೆ ವರಮಾನ ಇದ್ದಿದ್ದು. ಇಬ್ರು ಕಾಯಿಲೆಗ್ರಸ್ತರು. 2001, 2002. ಯಾರು ನಂಬಲ್ಲ, ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನೆ ಖರ್ಚೆಲ್ಲ ಮಾಡಿಕೊಂಡು ಕೊನೆಗೆ ನನ್ನ ಹೆಂಡತಿ ಕೇಟ್ರಿಂಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವಳೇ ಸ್ವಲ್ಪ ಸ್ವಲ್ಪ ಆ ಸಾಮಾನೆಲ್ಲ ಮುಗ್ದೋಗಿದ್ದು ನಾನು ತಾನೇ ತಂದ್ಕೊಂಡೆಲ್ಲ ಮಾಡ್ಕೊಂಡು ಮಾಡ್ತಿದ್ಲು. 2000 ಇಸ್ವಿಲಿ ಕೇಟ್ರಿಂಗ್ ಸ್ಟಾರ್ಟ್ ಮಾಡಿದ್ದೆವಳು. ಅಣ್ಣವರು ಯಾವಾಗ ಕಾಡಿಗೆ ಹೋದರು, ಇಂಡಸ್ಟ್ರಿ ನಿಂತು ನಮಗೂ ಚಾನ್ಸ್ ಇಲ್ಲ, ಸೀರಿಯಲ್ ಎಲ್ಲ ನಿಂತದಾಗ ಇವಳಿಗೆ ಒಬ್ಬರು ಪ್ರೇರಣೆ ಎದುರುಗಡೆ ಇದ್ದರು, ಒಬ್ಬರು ಪ್ರೇರಣೆ ಮಾಡಿ ಮಾಡ್ತಿರಲ್ಲ ಮಾಡಿ ಅಂತ ಹೇಳಿ ಆ ಥರ ಮಾಡಿದ್ದೆ. ಆಮೇಲೆ ಸ್ವಲ್ಪ ಆ ನಮ್ಮ ಅಪ್ಪನ ಕೃಪೆ, ಆ ತಾಯಿ ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಅವಳು ಹಾಗೆಯೇ ಅಭಿವೃದ್ಧಿಯಾದ್ದು. ಈ ಮನೆ ನಿಲ್ಲಿಸೋದಕ್ಕೆ ಅವಳಿಗೊಂದು ಶಕ್ತಿ ಕೊಟ್ಟ ದೇವರು. ನಮ್ಮ ಸ್ಥಿತಿ ಈ ಥರ, ಅವಳ ಸ್ಥಿತಿ ಈ ಥರ. ನಾವು ಏನಾರು ಈಗ ಕ್ಯಾಮ್ರಾ ಮುಂದೆ ಹೇಳ್ಕೊಂಡ್ರೆ 4 ಜನಕ್ಕೆ ಅಶ್ವಥ್ ಅವ್ರ ಮಗ ಅಂತ ಎಸ್ ಹೌದು, ಅದೇ ನನ್ನ ಆಸ್ತಿ ಗುರ್ತಿಸ್ತಾರೆ. ಅಶ್ವಥ್ ಅವ್ರ ಮಗನ ಸ್ಥಿತಿ ಹೀಗಿದೆಯಲ್ಲ ಅಂತ ಅನುಕಂಪ ಪಡೋರು ಇದ್ದಾರೆ. ದುರಹಂಕಾರಿ ಅವನಿಗೆ ಅದಕ್ಕೆ ಚಾನ್ಸ್ ಕೊಡೋ, ಯಾವನು ಚಾನ್ಸ್ ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ದೇನೆ ಅಂತ ಅಲ್ಲ ಇಲ್ಲಿ ಪ್ರಶ್ನೆ. ಕೊಟ್ಟರು ನಮಗೆ ಎಷ್ಟು ಆದಾಯ ಇದೆ, ನಾವು ಹೇಗೆ ಬದುಕ್ತಿದ್ದೀವಿ. ಈಗ ನೀವು ಕ್ಯಾಮ್ರಾ ಇದು ಏನೋ ಒಂದು 10,000 ರೂಪಾಯಿ ಅಂತಷ್ಟು ಎಷ್ಟು ಮಾಡಬಹುದು ಅಂತ ಲೆಕ್ಕ ಹಾಕೊಂಡಂಗೆ
ತಪ್ಪು. ಊಹೆ ಮಾಡ್ಕೊಳ್ಳೋದಕ್ಕೆ ಏನು ಅದಕ್ಕೇನು ಎಲ್ಲೇ ಇದೆಯಾ? ಊಹೆ ಮಾಡ್ಕೊಂಡು ಏನೇನು ಅಂದ ಹಾಗಂದಕ್ಷಣ ನಾನು ಭಿಕ್ಷೆ ಬಿಡ್ತಿದ್ದೀನ? ನಿಯತ್ತ ಕೆಲಸ ಮಾಡ್ತೀವಿ ಸರ್, ಚಾಲೆಂಜ್ ಮಾಡ್ಬಿಡ್ತೀನಿ ನಮ್ಮ ಫಿಲಮ್ ಇಂಡಸ್ಟ್ರಿಲಿಗೆ. ನಾನು ಈ ಥರ ನಾನೆಲ್ಲ ಫೋನಲ್ಲಿ ರೆಕಾರ್ಡ್ ಆಗಿರುತ್ತೆ, ನಂದು ಫೋನಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಬ್ಬನಿಗೆ ಇಷ್ಟು ಕೊಡಬೇಕು ಅಂತೇಳ ನಾನು ಕನ್ವಿನ್ಸ್ ಕೇಳ್ತೀನಿ. ನೀನು ಅಲ್ಲೆಲ್ಲ ಮಾಡಿಬಿಟ್ಟು ಅಲ್ಲೆಲ್ಲ ರಾತ್ರಿ ತನಕ ಮಾಡಿಬಿಟ್ಟು ಬೆಳಗಿನ ಜಾವ ಬೇಗ ಬಾ ಅಂದ ಹೋಟ್ಲಲ್ಲಿ ಇರಬೇಕಾಗುತ್ತೆ. ನಾನು ಯಾಕೆ ಕೈಯಿಂದ ಕೊಟ್ಕೊಂಡು ಹೋಗಲಿ? 69ನೇ ವಯಸ್ಸಿನಲ್ಲಿ ಕಷ್ಟಪಟ್ಕೊಂಡು ಆಡೋಣಪ್ಪ, ಅದು ಕಷ್ಟ ಸಂಭಾವನೆ ನಾ ಕೇಳಲ್ಲ, ನೀ ಎಷ್ಟು ಕೊಡ್ತೆ ಕೊಡು. ಅದರಿಂದ ಮೋಸನೂ ಹೋಗಿದ್ದೀನಿ ನಾನು.